ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ತರಹದ ಬೇಳೆಗಳನ್ನ ಉಪಯೋಗಿಸಿ ಒಂದು ಸ್ಪೆಷಲ್ ಆಗಿರೋ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಡೆನ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಬಹುದು, ಹಬ್ಬಗಳಲ್ಲಿ ಮಾಡ್ಬೋದು. ಸ್ಪೆಷಲಾಗಿ ಏನು ಅಂತಂದರೆ ಈ ವಡೆಗೆ ಈರುಳ್ಳಿ ಬೆಳ್ಳುಳ್ಳಿ ನಾನು ಉಪಯೋಗಿಸ್ತಾ ಇಲ್ಲ. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಈ ವಡೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ಕಡಲೆಬೇಳೆ, ಹಾಗೆ 1 ಕಪ್ಪಿನಷ್ಟು ಅಲಸಂದೆ ಕಾಳನ್ನು ಸಹ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವೆಲ್ಲನೂ ಚೆನ್ನಾಗಿ ತೊಳ್ಕೊಂಡು ಇದನ್ನು ನೆನೆಸಿಟ್ಕೊಳ್ಳೋಣ. 4 ರಿಂದ 5 ಗಂಟೆ ಈ ಬೇಳೆಗಳು ನೆನ್ಕೋಬೇಕು. ಹಾಗೆಯೇ ಸಪ್ರೇಟಾಗಿ ನಾನು 1/4 ಕಪ್ಪಿನಷ್ಟು ಹೆಸರು ಬೇಳೆನ ನಾನು ನೆನೆಸಿಟ್ಕೊಂಡಿದ್ದೀನಿ. ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ನಾವು ನೀರನ್ನ ಸೋರಿಸ್ಕೊಬಿಟ್ಟು ಬರೀ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಹಾಗೆಯೇ ನೆನೆಸಿಟ್ಕೊಂಡಿದ್ವಲ್ಲ ಹೆಸರು ಬೇಳೆ, ಅದರಲ್ಲಿ ಅರ್ಧ ಮಾತ್ರ ನಾನು ಇಲ್ಲಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಅರ್ಧ ಮಾತ್ರ ಹಾಕ್ಕೊಂಡು ಇನ್ನು ಅರ್ಧ ಬೇಳೆನ ನಾನು ಹಾಗೆ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಅದನ್ನು ಮುಂದೆ ಉಪಯೋಗಿಸ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಬೇಳೆನ ಹಾಗೆ ನಾನು ಮುಂದೆ ಉಪಯೋಗಿಸ್ಕೋತಾ ಇದ್ದೀನಿ. ಅರ್ಧ ಮಾತ್ರ ರುಬ್ಬಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಇಂಗನ್ನು, ಗಟ್ಟಿ ಇಂಗನ್ನು ನೆನೆಸಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಪುಡಿ ಹಿಂಗಿದ್ರೆ ನೀವು ಅದನ್ನೇ ಹಾಕಬಹುದು. ಮನೆಯಲ್ಲಿ ಪುಡಿ ಹಿಂಗು ಖಾಲಿ ಆಗಿರುತ್ತೆ, ನಾನು ಗಟ್ಟಿ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು 7 ರಿಂದ 8 ಕೆಂಪು ಮೆಣಸಿನ್ಕಾಯಿನ ನೀರಿನಲ್ಲಿ 4 ರಿಂದ 5 ನಿಮಿಷ ಬೇಯಿಸ್ಕೊಂಡು ಅದನ್ನು ಸಹ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ ಬೇಯಿಸಿದ್ದೀನಿ ಅಂದರೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೇ ಕಾರಣ ಅಷ್ಟೇ. ಈಗ ಮಿಕ್ಸಿನಲ್ಲಿ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. 1 ರಿಂದ 2 ಸ್ಪೂನಷ್ಟು ನೀರು ಹಾಕ್ಕೊಂಡು ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬೇಡಿ. ಈ ಥರ ನೋಡಿ, ನುಚ್ಚಿನಂತೆ ಆಗಬೇಕಷ್ಟೆ. ನೋಡಿ, ಇಲ್ಲಿ ಈ ರೀತಿ ಅಕ್ಕಿ ರವೆ ನೋಡಿ ಇರುತ್ತಲ್ಲ, ಆ ಹದದಲ್ಲಿ ನುಚ್ಚಾಗಿ ಇರಬೇಕು. 1 ರಿಂದ 2 ಸ್ಪೂನ್ ನೀರು ಹಾಕ್ಕೊಳ್ಳಿ, ಸಾಕಷ್ಟೇ. ಈಗ ನೋಡಿ, ಅದೇ ಮಿಶ್ರಣಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇಡ್ಲಿ ರವೆ ಇಲ್ಲ ಅಂದರೆ ನೀವು ಬೇಳೆಗಳ ಜೊತೆ 1 ಕಪ್ಪಿನಷ್ಟು ಅಕ್ಕಿನ ನೆನೆಸ್ಕೊಂಡು ಅದನ್ನು ಸಹ ಜೊತೆಗೆ ರುಬ್ಕೋಬಹುದು. ಹಾಗೆಯೇ ನಾವು ಅರ್ಧ ಇಟ್ಕೊಂಡಿದ್ವಲ್ಲ ಹೆಸರು ಬೇಳೆ, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಈ ರೀತಿ ಸೇರಿಸೋದ್ರಿಂದ ಡೈರೆಕ್ಟಾಗಿ ಒಂಥರ ಚೆನ್ನಾಗಿರುತ್ತೆ. ನಾವು ವಡೆ ಕರೆದಾಗ ಬಾಯಿಗೆ ಹೆಸರು ಬೇಳೆ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನ್ ಕಾಯಿ ತುರಿ ಅಂದರೆ ಕಾಯಿ ಪೀಸಸ್ನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಪೀಸ್ ಬೇಡ ಅಂದರೆ ಕಾಯಿ ತುರಿನೂ ಸಹ ಸೇರಿಸ್ಕೋಬಹುದು. ಈ ವಡೆಗೆ ನಾನಿಲ್ಲಿ ಒಗ್ಗರಣೆ ಹಾಕೋಬೇಕು. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ. 1 ಸ್ಪೂನ್ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಸಹ ನಾನು ಒಗ್ಗರಣೆಗೆ ಹಾಕ್ಕೊಂಡು, ಆ ಒಗ್ಗರಣೆನ ನಾನಿಲ್ಲಿ ವಡೆ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ವಡೆನ ಒಂದ್ಸತಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. 5 ಬೇಳೆ ಸೇರಿರೋದ್ರಿಂದ ಈ ವಡೆ ಟೇಸ್ಟೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಒಂಥರ ತರ್ತರಿಯಾಗಿರೋಂಥ ಈ ವಡೆ ತುಂಬಾ ಟೇಸ್ಟಿಯಾಗಿ ಫಾಸ್ಟಾಗಿ ಮಾಡಿಬಿಡಬಹುದು. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದದಲ್ಲಿ ಕರೆಕ್ಟಾಗಿದೆ, ವಡೆ ಹದದಲ್ಲಿ ಕರೆಕ್ಟಾಗಿದೆ. ನುಚ್ಚಾಗಿರಬೇಕು ಈ ವಡೆ ಹದ. ಈಗ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಈಗ ನಾವು ಮಾಡ್ಕೊಂಡಿದ್ದಂತಹ ವಡೆ ಮಿಶ್ರಣನ ಹೀಗೆ ಹಾಕ್ಕೊಂಡು ಹೋಗೋಣ. ಈ ಥರ ನಾನು ನೋಡಿ ಗುಂಡಿಗೆ ಹಾಕೋತಾ ಇದ್ದೀನಿ. ಬೇಕು ಅಂದರೆ ನೀವು ವಡೆ ಥರ ತಟ್ಟಿಬಿಟ್ಟು ಸಹ ಹಾಕೋಬಹುದು. ಆದರೆ ಈ ವಡೆ ಸ್ಪೆಷಲ್ ಏನು ಅಂತಂದರೆ, ಹೊರಗಡೆ ಒಂಥರ ತರ್ತರಿಯಾಗಿರುತ್ತೆ, ಒಳಗಡೆ ಒಂಥರ ಸಾಫ್ಟಾಗಿರುತ್ತೆ. ನೋಡೋದಕ್ಕೂ ಸಹ ತರ್ತರಿಯಾಗಿರುತ್ತೆ, ಬಾಯಿಗೆ ಹಾಕ್ದಾಗಲೂ ಒಂಥರ ತರ್ತರಿ ಥರ ಇರುತ್ತೆ. ಹಾಗಾಗಿ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ವಡೆ. 5 ಥರ ಬೇಳೆ ಸೇರೋದ್ರಿಂದ ಟೇಸ್ಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಯೂಶ್ವಲಾಗಿ ಕಡಲೆಬೇಳೆ ವಡೆ ಮಾಡ್ತೀವಿ, ಅಲಸಂದೆ ಕಾಳಿನ ವಡೆ ಮಾಡ್ತೀವಿ. ಆದರೆ ಈ ವಡೆನಲ್ಲಿ 5 ಥರ ಬೇಳೆ ಸೇರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಮೀಡಿಯಮ್ ಉರಿನಲ್ಲೇ ಪೇಷನ್ಸಿಂದ ಬೇಯಿಸ್ಕೋಬೇಕು. ಯಾಕೆಂದರೆ ಎಲ್ಲ ಬೇಳೆ ಸೇರಿರೋದ್ರಿಂದ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಮಧ್ಯದಲ್ಲಿ ನೀವು ಇದನ್ನು ಕೈ ಆಡಿಸ್ಕೊಂಡು ಎಲ್ಲ ಸೈಡಲ್ಲೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಬ್ಯಾಚೇ ಸುಮಾರು 10 ರಿಂದ 15 ನಿಮಿಷ ತೊಗೊಳುತ್ತೆ ಇದು ಬೇಯೋದಕ್ಕೆ. ಪೇಷನ್ಸಿಂದ ಈ ವಡೆನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಕಲರ್ ಚೆನ್ನಾಗಿ ಬರ್ತಾ ಇದೆ. ವಡೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ತರ್ತರಿಯಾಗಿದೆ ವಡೆ ಟೆಕ್ಸ್ಚರು. ಇದು ಪರ್ಫೆಕ್ಟಾಗಿ ವಡೆ ರೆಡಿಯಾಗಿದೆ. ಈಗ ನಾವು ಇದನ್ನು ಎಣ್ಣೆಯಿಂದ ತೆಗೆಯೋಣ. ರುಚಿಯಾದ ಬೇಳೆ ವಡೆ ರೆಡಿಯಾಗಿದೆ. ಯೂಶುವಲಾಗಿ ನಾವು ಕಡಲೆಬೇಳೆ ವಡೆ
ಉದ್ದಿನಬೇಳೆ ವಡೆ, ಅಲಸಂದೆ ಕಾಳಿನ ವಡೆ ಮಾಡ್ತೀವಿ. ಆದರೆ 5 ಬೇಳೆಗಳನ್ನ ಸೇರಿಸಿ ನೀವು ಈ ರೀತಿ ವಡೆ ಮಾಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. 5 ಬೇಳೆ ಸೇರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈ ಬೇಳೆ ವಡೆ ಹೊರಗಡೆ ತರ್ತರಿಯಾಗಿರುತ್ತೆ. ನಾವು ಹೆಸರು ಬೇಳೆನ ನೆನೆಸಿ ಹಾಗೆ ಹಾಕಿರೋದ್ರಿಂದ ಆ ಟೇಸ್ಟು ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಳಗಡೆ ನೋಡಿದರೆ ಸಾಫ್ಟ್ ಆಗಿರುತ್ತೆ. ಮಧ್ಯದಲ್ಲಿ ಆ ಕಾಯಿ ಚೂರಿನ ಟೇಸ್ಟು ತುಂಬಾ ರುಚಿಯಾಗಿ ಬಾಯಿಗೆ ಸಿಗುತ್ತೆ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.